ನಮಸ್ತೆ ನನ್ನ ಪ್ರಿಯ ಬಂಧುಗಳೇ, ನಮ್ಮ ಒಡಂಬಾಲು ಪದ್ಮಾವತಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಬನ್ನಿ ಇವತ್ತು ಸರ್ವ ಜನಗಳನ್ನ ಯಾವ ರೀತಿ ವಶ ಮಾಡ್ಕೋಬೇಕು. ಸರ್ವ ಜನ ಅಂತಂದ್ರೆ ಎಲ್ಲರೂ ಅಲ್ಲ, ನಿಮ್ಮ ಯಾರಿಗಾರು ಕೆಲಸ ಯಾವ್ದಾಗಬೇಕಾಗಿರುತ್ತೋ ಅಂಥವ್ರನ್ನ ಮಾತ್ರ, ನಿಮಗೆ ಬೇಕಾದವ್ರನ್ನ ನೀವು ವಶಪಡಿಸ್ಕೊಳ್ಳೋವಂಥದ್ದು ಹೇಗೆ ಅನ್ನೋದು ನೋಡೋಣ. ಬಾಂಧವರೇ, ಇದನ್ನು ಈ ಗ್ರಹಣ ಟೈಮಲ್ಲಿ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ, ಅಮಾವಾಸ್ಯೆ ಇಂಥ ಸಮಯದಲ್ಲಿ ಸ್ನಾನ ಪೂಜಾದಿಗಳೆಲ್ಲ ಮುಗಿಸ್ಕೊಂಡು 108 ಸಲ ಈ ಮಂತ್ರನ ಜಪ ಮಾಡಬೇಕು. ಜಪ ಮಾಡಿದ್ಮೇಲೆ 108 ಸಾರಿ ಇದು ಸಿದ್ಧಿ ಆಗುತ್ತೆ. ಈ ಮಂತ್ರನ ನೀವು ಮತ್ತೆ ಯಾವುದಾದ್ರು ಈ ಸಿದ್ಧಿ ಮಾಡ್ಕೊಂಡಾಗಿದೆ, ನಿಮಗೆ ಸಿದ್ಧಿ ಆಗಿದೆ ಅಂತ ಅಂದ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅದು ಯಾವ ರೀತಿ ಆಗುತ್ತೆ, ಹೆಂಗಾಗುತ್ತೆ ಅನ್ನೋ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಕೂಡ ನಾನು ಮಾಡ್ತೀನಿ. ನಿಮಗೆ ನಿಮ್ಮ ಮಂತ್ರ ಸಿದ್ಧಿ ಆಗಿದೆ ಅನ್ನೋದಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ಕೂಡ ಮುಂದಿನ ಒಂದು ಇದರಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಈಗ ಇದನ್ನೇನು ಮಾಡಬೇಕು, ಈ ಮಂತ್ರವನ್ನು ತಿರ್ಗಿ ಇದು 108 ಸಲ ಆಯಿತು. ಮತ್ತು ನಿಮ್ಮ ಸಿದ್ಧಿ ಏನಾದರೂ ಆಗಿದೆ, ಮತ್ತು ಈ ಕಾರ್ಯನೇ ಯಾವ್ದಾದ್ರು ಒಂದು ಕಾರ್ಯರೂಪಕ್ಕೆ ತರಬೇಕು, ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀರಾ, ನಿಮಗೆ ನೀವೇ ಪರೀಕ್ಷೆ ಮಾಡ್ಕೋಬೇಕು ಅಂತಂದರೆ, ಯಾವುದೋ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಆ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ ಮತ್ತೆ ಇದೊಂದು 21 ಸಲ ಜಪ ಮಾಡಬೇಕು. 21 ಸರಿ ಜಪ ಮಾಡಿ ಆ ಕಾರ್ಯಕ್ಕೆ, ನೀವು ಯಾವ ಕೆಲಸಕ್ಕೆ ಹೋಗ್ತಿದ್ದೀರಾ ಅಥವಾ ಯಾವ ಕಾರ್ಯಕ್ಕೆ ಹೋಗ್ತಿದ್ದೀರಾ ಅಂತ ಹೋದರೆ ಆವಾಗ ನಿಮಗೆ ಸಕಲ ಜನ ವಶೀಕರಣ ಆಗುತ್ತೆ. ನಿಮಗೆ ಈ ಮಂತ್ರಗಳು ಕೂಡ ಸರಿಯಾಗಿ ನೀವು ಹೇಳ್ಕೋಬೇಕಾ. ಇದು ಒಂದು ಸಾಬರ ಮಂತ್ರ ಅಂತ ಹೇಳ್ತಾರೆ. ಈ ಸಾಬರ ಮಂತ್ರದ್ದು ಭಾಳ ಅದ್ಭುತವಾಗಿ ಕೂಡ ಇರುತ್ತೆ ಕೆಲಸಗಳು. ಇದನ್ನು ಮಾಡ್ಕೋಬೋದು. ಇದನ್ನು ಸ್ವಲ್ಪ ಬಾಯಿ ತಿರುಗಿಸಿ ಮಾತಾಡಬೇಕಾಗುತ್ತೆ. ಇದನ್ನು ನಾನು ಬೇಕಾದ್ರೆ ಒಂದು ಬಾರಿ ಹೇಳ್ತೀನಿ. ಜಟ್ಟಿ ಸುಪಾರಿ ಸೂರ್ಯಪಾನ ಸಬೆ ದೇಕೆ ಲಗಾವೆ ಜ್ಞಾನ ಹಮೇ ದೇಕೆ ಹಸಿ ಬೋಲೆ ನಾ ಬೋಲೆ ತೋ ವಾಟಿ ಘಾಟಿ ನಾಗ ಮೋಹೋ ಈನಿ ಪಾಟಿ ಲಕ್ಷತರ ಮಜ ಹಾನ ಮಜ ಗುರುಚ ಹಾನ ಈಶ್ವರ ಗೌರೀಚ ಹಾನ ಮಹಾದೇವ ಪಾರ್ವತಿ ಚ ಹಾನ ಗುರುಶಕ್ತಿ ಮೇರಿ ಭಕ್ತಿ ಪುರೋ ಮಂತ್ರ ಈಶ್ವರಿ ವಾಚ. ಅಂದರೆ ಇದು ಜಟ್ಟಿ ಸುಪಾರಿ ಸೂರ್ಯಪಾನ ಸಬೆ ದೇಕೆ ಲಗೆವೆ ಜ್ಞಾನ ಹಮೇ ದೇಕೆ ಹಸಿ ಬೋಲೆ ನಾ ಬೋಲೆ ತೋ ವಾಟಿ ಘಾಟಿ ನಾಗ ಮೋಹಿನಿ ಪಾಟಿ ಲಕ್ಷತರ ಮಜ ಹಾನ ಮಜ ಗುರುಚ ಹಾನ. ಅಂದರೆ ಗುರು ಮೇಲೆ ಹಾಣೆ, ಈಶ್ವರನ ಮೇಲೆ ಹಾಣೆ, ಗೌರಿಯ ಮೇಲೆ ಹಾಣೆ, ಮಹಾದೇವಿ ಪಾರ್ವತಿ ದೇವಿಯ ಹಾಣೆ, ನನ್ನ ಗುರು ಶಕ್ತಿ ಮೇಲೆ ನನ್ನ ಹಾಣೆ. ಈ ರೀತಿ ಈ ಮಂತ್ರ ಅಂತ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಮನ ಹಾನ ಅಂದರೆ ನನ್ನ ಮನಸ್ಸಿನ ಹಾನೆ, ಮಜ ಗುರುಚ ಹಾನ ಈಶ್ವರ್ ಗೌರೀಚ ಆನ ಅಂದರೆ ಈಶ್ವರ್ ಗೌರಿಯ ಹಾಣೆ ಅಂತ. ಆನ ಅಂದರೆ ಅದು ಅವರ ಒಂದು ಮುಸ್ಲಿಂ ಬಾಂಧವರಲ್ಲಿ ಹಾನ ಅಂತಲೇ ಹೇಳ್ತಾರೆ. ನಮ್ಮ ಥರ ಹಾಣೆ ಅಂತ ಹೇಳಲ್ಲ, ಅವರು ಹಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಮಂತ್ರನ ಈ ರೀತಿ ಬರುತ್ತೆ. ಯಾಕೆ ನಿಮಗೆ ಅದು ಏನಿದು ಅರ್ಥ ಆಗದಿದ್ಮೇಲೆ ನಿಮಗೆ ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಅದನ್ನು ಅರ್ಥ ಹೇಳಿದ್ದೀನಿ ಅಷ್ಟೇ. ಜಟ್ಟಿ ಸುಪಾರಿ ಅಂತಂದರೆ ಲಂಚ ನಾವೇನು ಕೊಡ್ತೀವಲ್ವ, ಅದು ಆ ರೀತಿಗೆ ಅದು ಸುಪಾರಿ ಅಂತ ಹೇಳ್ತಾರೆ. ಅಂದರೆ ಆ ಒಂದು ನಿನಗೆ ಇದನ್ನೆಲ್ಲ ಕೊಡ್ತಾ ಇದ್ದೀನಿ, ನೀನು ನನಗೆ ಒಂದು ಈ ರೀತಿ ಶಕ್ತಿ ಕೊಡು, ಜನ ವಶೀಕರಣ ಆಗಲಿ, ಇದಕ್ಕೆಲ್ಲ ನೀನು ಕೊಟ್ಟರೆ ಈ ರೀತಿ ಗೌರಿ ಹಾಣೆ, ಗೌರೀಚ ಹಾಣೆ, ಮಹಾದೇವನ ಹಾಣೆ ಅಂತ ಹೇಳ್ತಾರೆ. ಇದಕ್ಕೆ ಈ ರೀತಿ ಮಾಡಿಕೊಂಡು ನಿಮಗೆ ಸಿದ್ಧಿ ಮಾಡ್ಕೋಬೋದು. ನೀವು ಎಲ್ಗಾರು ಹೋಗ್ಬೇಕಾದ್ರೆ ಅದು 21 ಸಲ ಮತ್ತೆ ಅದನ್ನು ಮಂತ್ರ ಹೇಳ್ಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಾಧ್ಯ ಆಗುತ್ತೆ, ಒಳ್ಳೆಯ ರೀತಿಲಿ ಕೆಲಸ ಮುಗಿಯುತ್ತೆ. ಹಂಗಾಗಿ ಈ ಒಂದು ಭಾಳ ಚಿಕ್ಕ ಕೆಲಸ, ಅದೇ ಹೇಳೋದು ಮಂತ್ರ ಚಿಕ್ಕದು, ಆಗೋ ಕೆಲಸ ದೊಡ್ಡದು. ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಅಧಿಕಾರಿಗಳು ನೋಡೋಕ್ಕೆ ಹೋಗ್ತಾ ಇದ್ದೀರಾ, ಏನೋ ಒಂದು ಒಳ್ಳೆಯ ಶುಭ ಕಾರ್ಯಕ್ಕೆ ಹೋಗ್ತಾ ಇರ್ತೀರಾ, ಆ ಒಳ್ಳೇದಾಗಬೇಕಲ್ಲಿ ಅವರು ನಿಮ್ಮ ಮಾತು ಕೇಳಬೇಕು. ನೀವು ಹೇಳಿದಂಥ ಮಾತಿಗೆ ಅವ್ರು ಬೆಲೆ ಕೊಟ್ಟು ನಿಮಗೆ ಸಹಾಯನೋ ಅಥವಾ ನಿಮಗೆ ಏನು ಬೇಕಾಗಿದ್ದನೋ ಅದನ್ನು ಅವ್ರು ಕೊಡಬೇಕು ಅಂದರೆ ಈ ರೀತಿಯಾಗಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಸಿದ್ಧಿ ಮಾಡಿಕೊಂಡು ನೀವು ಹೊರಡೋ ಟೈಮಲ್ಲಿ ಇದನ್ನು ಒಂದು 21 ಬಾರಿ ಹೇಳ್ಕೊಳ್ಳಿ ಅಷ್ಟೇ. ಏನು ಯಾವುದೇ ರೀತಿಯಲ್ಲಿ ಬರೆಯೋ ಅಂಥದ್ದಿಲ್ಲ ಅಥವಾ ಯಾವುದೂ ಗಂಟೆಗಟ್ಟಲೆ ಕೂತ್ಕೊಳ್ಳೋದಿಲ್ಲ. 2 ನಿಮಿಷದ ಕೆಲಸ ಇದು. ಅಂದರೆ ಇದು ನಿಮಗೆ
ಇದ್ರ ಬರಬೇಕು, ಗ್ರಹಣ ಟೈಮಲ್ಲ ಹೇಳಬೇಕಾ ಅಂತಂದರೆ ಅದು ಗ್ರಹಣ ಟೈಮಲ್ಲಿ ಬಿಟ್ಟು ಕೂಡ ನೀವು ಅಮಾವಾಸ್ಯೆಗಳಲ್ಲಿ ಅಥವಾ ಅಷ್ಟಮಿಗಳಲ್ಲಿ ಭಾನುವಾರ ಗುರುವಾರದಲ್ಲಿ ಕೂಡ ಹೇಳ್ಕೊಬೋದು. ಇದು ಒಂದು ಒಳ್ಳೆಯ ದಿನ ನೋಡ್ಕೊಂಡು ಹೇಳಿದ್ರೆ ಭಾಳ ಒಳ್ಳೆಯದು. ಅಂದರೆ ಈ ಒಂದು ಗ್ರಹಣ ಟೈಮಲ್ಲಿ ಬೇಗ ಸಿದ್ಧಿ ಆಗುತ್ತೆ ಅನ್ನೋ ಉದ್ದೇಶಕ್ಕಿಂತ 108 ಅಂತ ಹೇಳ್ತಾರೆ. ಅದೇ ಬೇರೆ ದಿವಸ ಹೇಳಿದ್ರೆ ನೀವು 1001 ಸಾರಿ ಅಥವಾ 1008 ಬಾರಿ ಇದನ್ನು ಹೇಳಬೇಕಾಗುತ್ತೆ. ಗ್ರಹಣ ಟೈಮಲ್ಲಾದರೆ 108, ಗ್ರಹಣ ಬಿಟ್ಟು ಅಮಾವಾಸ್ಯೆ ಅಥವಾ ಅಷ್ಟಮಿ, ಭಾನುವಾರ, ಗುರುವಾರ ಈ ಥರ ಆದರೆ 1001 ಅಥವಾ 1008 ಈ ಥರ ಹೇಳ್ಕೊಬೇಕಾಗುತ್ತೆ. ಈ ರೀತಿ ಹೇಳ್ಕೊಂಡಾಗ ನಿಮಗೆ ಆ ಒಂದು ಸಿದ್ಧಿ ಆಗುತ್ತೆ, ಈ ಜನ ವಶೀಕರಣದ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ, ಬಾಂಧವರೇ ಈ ಒಂದು ಚಿಕ್ಕ ಮಂತ್ರ ನಿಮ್ಮ ದೊಡ್ಡ ಕೆಲಸ ಸಾಧನೆ ಆಗಲಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ.